मेरे प्यारे बच्चों, आज हम तृतीय भाषा हिंदी के 10वीं कक्षा का दूसरा पाठ है कश्मीरी सेब। इस पाठ को आज हम पढ़ेंगे। इस पाठ के लेखक हैं प्रेमचंद। इस अवधि में देखेंगे पाठ का विधा, लेखक परिचय, पाठ का आशय और पाठ का सारांश। तो चलते हैं बच्चों। पाठ का विधा है कहानी। कौन सा है? कश्मीरी सेब कहानी है। लेखक परिचय के बारे में जान लेंगे। लेखक परिचय। मुंशी प्रेमचंद जी का जन्म होता है 31 जुलाई 1880 वाराणसी के पास लमही नामक गांव में। इनका वास्तविक नाम था धनपत राय। इनकी रचनाएं हैं गोदान, सेवा सदन, गबन, निर्मला, कर्मभूमि आदि उपन्यास है। बड़े घर की बेटी, नमक का दरोगा, पंच परमेश्वर, पूस की रात आदि कहानियां हैं। प्रेमचंद की कहानियां ಮಾನಸ ಸರೋವರ ನಾಮ से ಸಂಕಲಿತ है। ಹಾಗಾದರೆ ಮಕ್ಕಳೇ, ಇವರು 31 ಜುಲೈ 1880ರಲ್ಲಿ ವಾರಣಾಸಿಯ ಹತ್ತಿರ ಇರತಕ್ಕಂಥ ಒಂದು ಲಮಹಿ ಅನ್ನುವ ಒಂದು ಹಳ್ಳಿಯಲ್ಲಿ ಜನಿಸಿದರು. ಇವರ ಮೊದಲ ಹೆಸರೇನು? ಧನ್ಪತ್ ರಾಯ್. ಹಾಗಾದರೆ ಇವೆಲ್ಲ ಕೆಳಗೆ ಕೆಲವೊಂದಿಷ್ಟು ಉಪನ್ಯಾಸಗಳನ್ನು ಮತ್ತು ಕೆಲವೊಂದಿಷ್ಟು ಕಹಾನಿಗಳನ್ನು ಬಹಳಷ್ಟು ಮಾರ್ಮಿಕವಾಗಿ ರಚನೆಯನ್ನು ಮಾಡಿರ್ತಾರೆ. ಹಾಗಾದರೆ ಅವರ ಒಂದು ಕಹಾನಿ ಸಂಗ್ರಹ, ಕಥೆಗಳ ಸಂಗ್ರಹವನ್ನು ಯಾವ ಹೆಸರಿನಿಂದ ಕರೆಯಲಾಗಿದೆ? ಕಥೆಗಳ ಸಂಕಲನವನ್ನು ಮಾನಸ ಸರೋವರ ಅಂತ. ಹಾಗಾದರೆ ಪಾಠದ ಆಶಯವನ್ನು ನೋಡೋಣ. पाठ का आशय। इस कहानी में बाजार में लोगों के साथ होने वाली धोखेबाजी पर प्रकाश डाला गया है और खरीदारी करते समय सावधानी बरतने की ಅವಶ್ಯಕತಾ पर जोर दिया गया है। ಹಾಗಾದರೆ ಈ ಒಂದು ಪಾಠದಲ್ಲಿ ಮಾರುಕಟ್ಟೆಯಲ್ಲಿ ನಡೆದಿರತಕ್ಕಂಥ ಒಂದು ಮೋಸಗಾರಿಕೆ, ಗ್ರಾಹಕರ ಮೇಲೆ ನಡೆದಿರತಕ್ಕಂಥ ಒಂದು ಅನ್ಯಾಯವನ್ನು ಎತ್ತಿ ತೋರಿಸಲಾಗಿದೆ ಮತ್ತು ಗ್ರಾಹಕರಿಗೆ ಸಂದೇಶವನ್ನು ನೀಡಲಾಗಿದೆ. ಏನಂದರೆ, ಯಾವುದೇ ರೀತಿ ಖರೀದಿಯನ್ನು ಮಾಡಬೇಕಾದ್ರೆ ನಿಮ್ಮಷ್ಟಕ್ಕೆ ನೀವು ಎಚ್ಚರದಿಂದ ಇರಿ ಅಂತ ಲೇಖಕರು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. इस पाठ के सारांश को देख लेंगे। लेखक प्रेमचंद जी 2-4 जरूरी चीज़ें खरीदने के लिए चौक में जाते हैं. ಹಾಗಾದರೆ ಮಕ್ಕಳೇ, ಲೇಖಕ ಪ್ರೇಮಚಂದ್ರವರು ಒಂದೆರಡು ಸಾಮಾನುಗಳನ್ನು ಅವಶ್ಯಕತೆ ಇರತಕ್ಕಂಥ ಒಂದೆರಡು ಸಾಮಾನುಗಳನ್ನು ತರಲಿಕ್ಕೆ ಒಂದು ಚೌಕಿಗೆ ಹೋಗ್ತಾರೆ, ಅಂದರೆ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ. ಪಂಜಾಬಿ ಮೇವಾ ಫರೋಶೋं की दुकानें रास्ते में ही पड़ती है. ಹಾಗಾದರೆ ಪಂಜಾಬಿಯ ಒಂದು ಮಿಠಾಯಿ ಅಂಗಡಿ, ಮೇವಾ ಫರೋಶೋं की दुकानें ಮಿಠಾಯಿ ಅಂಗಡಿಯವರ ಒಂದು ಅಂಗಡಿಯಲ್ಲಿ ಕಾಣ್ತಾ ಇದೆ, ರಸ್ತೆಯಲ್ಲಿನೇ ನೋಡ್ತಾರೆ. एक दुकान पर बहुत अच्छे रंगदार गुलाबी सेब सजे हुए नज़र आए. उसे देखकर लेखक जी का जी ललचा उठा. ಹಾಗಾದರೆ ಒಂದು ಅಂಗಡಿಯನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಅಚ್ಚೆ, ಒಳ್ಳೆಯ ಒಂದು ರಂಗದಾರ್ ಗುಲಾಬಿ ಕಲರನ್ನು ಬಂದಿರತಕ್ಕಂಥ ಗುಲಾಬಿ ಸೇಬನ್ನು ನೋಡಿದ ತಕ್ಷಣ ಅವರಿಗೆ ಬಾಯಲ್ಲಿ ನೀರು ಬರುತ್ತೆ. ಹಾಗಾದರೆ ಲೇಖಕರು ಮುಂದೆ ಹೋಗಿ ಶಿಕ್ಷಿತ ಸಮಾಜದಲ್ಲಿ ಆಗಿರತಕ್ಕಂಥ ಬದಲಾವಣೆಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. लेखक जी बोलते हैं, आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. टोमेटो को पहले कोई भी न पूछता था, अब टोमेटो भोजन का आवश्यक अंग बन गया है. ಹಾಗಾದರೆ ಲೇಖಕರು ಹೇಳ್ತಾ ಇದ್ದಾರೆ, ಇವತ್ತಿನ ಶಿಕ್ಷಿತ ಸಮಾಜದಲ್ಲಿ ಎಲ್ಲರೂ ಬಹಳಷ್ಟು ಆರೋಗ್ಯದ ಕಡೆ ಗಮನವನ್ನು ಕೊಡ್ತಾ ಇದ್ದಾರೆ. ವಿಟಮಿನ್ ಮತ್ತು ಪ್ರೋಟೀನ್ ಅನ್ನುವ ಶಬ್ದ ಎಲ್ಲೆಲ್ಲೂ ಕೇಳಿಬರ್ತಾ ಇದೆ. ಟೊಮೆಟೊವನ್ನು ಮೊದಲಿಗೆ ಯಾರೂ ಕೇಳ್ತಿರಲಿಲ್ಲ, ಆದರೆ ಇವತ್ತಿನ ದಿವಸ ಊಟದ ತಟ್ಟೆಯಲ್ಲಿರುವುದು ಮೊದಲು ಟೊಮೆಟೊ. ಹೀಗಾಗಿ ಅವಶ್ಯಕವಾಗಿ
ಎಲ್ಲರೂ ಊಟದೊಂದಿಗೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ. गाजर भी पहले गरीबों के पेट भरने की चीज़ थी. अमीर लोग तो उसका हलवा ही खाते थे. मगर अब पता चला है कि गाजर में भी बहुत विटामिन है. इसीलिए गाजर को भी मेजों पर स्थान मिलने लगा है. ಹಾಗಾದರೆ ಟೊಮೆಟೊ ಯಾವ ರೀತಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆಯೋ ಅದೇ ರೀತಿ ಗಜ್ಜರಿಯು ಸಹಿತ ಮೊದಲು ಯಾರು ತಿಂತಾಯಿದ್ರು? ಬಡವರು ತಿಂತಾಯಿದ್ರು. ಗರೀಬ್ ಅಂದರೆ ಬಡವರು ತಿಂತಾಯಿದ್ರು. ಹಾಗಾದರೆ ಅದನ್ನು ಶ್ರೀಮಂತರು ಅದರ ಹಲ್ವಾ ಮಾಡಿ ತಿಂತಾಯಿದ್ರು. ಹಾಗಾದರೆ ತಾವೆಲ್ಲರೂ ಹಲ್ವಾ ತಿಂದಿರ್ಬೋದು ಗಜ್ಜರಿಯಿಂದ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಇತ್ತೀಚೆಗೆ ಗೊತ್ತಾಗಿರ್ತಕ್ಕಂಥದ್ದು ಗಜ್ಜರಿಯಲ್ಲಿಯೂ ಸಹಿತ ಬಹಳಷ್ಟು ವಿಟಮಿನ್ ಪದಾರ್ಥ ಇದೆ ಅಂತ. ಅದಕ್ಕಾಗಿ ಗಜ್ಜರಿಯು ಸಹಿತ ಈ ಡೈನಿಂಗ್ ಟೇಬಲ್ ಮೇಲೆ ಮೇಜಿನ ಮೇಲೆ ಸ್ಥಾನವನ್ನು ಪಡೆದುಕೊಂಡಿದೆ. ಲೇಖಕರು ಮುಂದಿನ ಚರ್ಚೆಯನ್ನು ಸೇಬು ಹಣ್ಣಿನ ಕುರಿತು ಮಾಡ್ತಾ ಇದ್ದಾರೆ. सेब के बारे में बोलते हैं, रोज एक सेब खाइए तो आपको डॉक्टरों की ज़रूरत न रहेगी. ಹಾಗಾದರೆ ಸೇಬು ಹಣ್ಣಿನ ಕುರಿತು ಮಾತನಾಡಬೇಕಾದ್ರೆ ದಿನಾಲೂ ಒಂದು ಸೇಬು ಹಣ್ಣನ್ನು ತಿನ್ನುವುದರಿಂದ ಡಾಕ್ಟರ್ ಕಡೆ ಹೋಗುವ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ से बचने के लिए हम नीम कौड़ी तक खाने को तैयार हो जाते हैं. ಹಾಗಾದರೆ ಪ್ರತಿಯೊಬ್ಬರು ನಾವು ಡಾಕ್ಟರ್ ಕಡೆ ಹೋಗಬೇಕಾದ್ರೆ ಎಲ್ಲರೂ ಬೇಡ ಅಂತೀವಿ. ಅದಕ್ಕಾಗಿ ಡಾಕ್ಟ್ರ್ ಕಡೆ ಹೋಗಬೇಕಾದ್ರೆ ಎಲ್ಲರೂ ದಿನಾಲೂ ನಮ್ಮ ಮನೆಯಲ್ಲಿರ್ತಕ್ಕಂಥ ಔಷಧಿಯನ್ನು ತೆಗೆದುಕೊಳ್ತೀವಿ. ಅದಕ್ಕಾಗಿ ಅಲ್ಲಿ ನಾವು ಏನು ತೆಗೆದುಕೊಳ್ತೀವಿ? ಬೇವಿನ ಕಡ್ಡಿ ಅಥವಾ ಬೇವಿನ ತಪ್ಪಲು, ಬೇವಿನ ರಸ ಈ ರೀತಿ ಸಹಿತ ತಿನ್ನಲು ತಯಾರಾಗ್ತೀವಿ. सेब तो रस और स्वाद में अगर आम से बढ़कर नहीं है तो घटकर भी नहीं. ಹಾಗಾದರೆ ಸೇಬು ಹಣ್ಣು ಒಂದು ಸ್ವಾದದಲ್ಲಿ ಮತ್ತು ಅದರ ರುಚಿಯಲ್ಲಿ ಮಾವಿನ ಹಣ್ಣಿಗಂತಲೂ ರುಚಿಯಾಗಿಲ್ಲ, ಆದರೂ ಸಹಿತ ಅದಕ್ಕಿಂತಲೂ ಕನಿಷ್ಠನೂ ಇಲ್ಲ. ಅದಕ್ಕಾಗಿ ಸೇಬ್ ಕೋ ಯಹ ಸ್ಥಾನ್ ಮಿಲ್ ಚುಕಾ ಹೇ. ಅಂದರೆ ಮಾವಿನ ಹಣ್ಣಿಗಿಂತಲೂ ಹೆಚ್ಚಿನ ಶ್ರೇಷ್ಠವಾಗಿರ್ತಕ್ಕಂಥ ಹಣ್ಣು ಅಲ್ಲ, ಅದಕ್ಕಿಂತ ಕಡಿಮೆ ಸ್ಥಾನವನ್ನು ಪಡೆದುಕೊಂಡಿಲ್ಲ. ಅದಕ್ಕಾಗಿ ಯಾವ ರೀತಿ ಮಾವಿನ ಹಣ್ಣಿಗೆ ಸ್ಥಾನವನ್ನು ಕೊಡ್ತೀವಿ ಅದೇ ರೀತಿ ಸೇಬು ಹಣ್ಣಿಗೂ ಸ್ಥಾನವನ್ನು ಲೇಖಕರು ಕೊಡ್ತಾರೆ. ವಹ ಕೇವಲ್ ಸ್ವಾದಿಕ್ಕಿ ಚೀಸ್ ನಹಿ. ಹಾಗಾದರೆ ಅದು ಏನು ಹೇಳ್ತಾ ಇದ್ದಾರೆ? ಅದು ಸ್ವಾದದ ದೃಷ್ಟಿಯಿಂದ ಅಥವಾ ರುಚಿಯ ದೃಷ್ಟಿಯಿಂದ ಸ್ಥಾನವನ್ನು ಪಡೆದುಕೊಂಡಿಲ್ಲ. ಉಸ್ಮೆ ಗುಣ ಭಿ ಹೈ. ಹಾಗಾದರೆ ಸೇಬು ಹಣ್ಣಿನಲ್ಲಿ ಏನಿದೆ? ಕೆಲವೊಂದಿಷ್ಟು ಒಳ್ಳೆಯ ಆರೋಗ್ಯಕರವಾಗಿರಲಿಕ್ಕೆ ಕೆಲವೊಂದಿಷ್ಟು ಗುಣಗಳನ್ನು ಸಹಿತ ಒಳಗೊಂಡಿದೆ. वह दुकान इसीलिए उन्होंने क्या कहा? वह दुकानदार से मोल भाव करने के लिए बोले और आज से सेब मांगे. ಈ ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥ ಸೇಬು ಹಣ್ಣನ್ನು ಖರೀದಿಸಲಿಕ್ಕೆ ತಯಾರಿಯಾಗ್ತಾರೆ ಲೇಖಕರು. ಮತ್ತು ದುಕಾನ್ದಾರನಿಗೆ ಹೇಳ್ತಾರೆ, ಅರ್ಧ ಸೇರಿನಷ್ಟು ಏನು ಮಾಡು, ನನಗೆ ಸೇಬು ಹಣ್ಣು ಕೊಡು ಅಂತ ಕೇಳ್ತಾರೆ. लेखक प्रेमचंद जी, दुकानदार से आज सेब मांगने पर दुकानदार ने कहा, बाबूजी बड़े मज़ेदार सेब आए हैं, खास कश्मीरी के, खाकर तबीयत खुश हो जाएगी. ಹಾಗಾದರೆ ದುಕಾನ್ದಾರನ ಏನು ಹೇಳ್ತಾನೆ? ಬಾಬೂಜಿ ಈಗಾಗಲೇ ಜಸ್ಟ್ ಫ್ರೆಶ್ ಆಗಿರ್ತಕ್ಕಂಥ ಮಜೆದಾರ್ ಸೇಬುಗಳು ಬಂದಿವೆ, ಅದಕ್ಕಾಗಿ ನೀವೇನು ಮಾಡಿರಿ, ತಗೊಳ್ರಿ, ಖಾಸ್ ಕಾಶ್ಮೀರದಿಂದ ಬಂದಿವೆ. ಎಲ್ಲಿಂದ ಬಂದಿವೆ? ಕಾಶ್ಮೀರದಿಂದ ಬಂದಿವೆ. ಅದಕ್ಕಾಗಿ ತಗೊಳ್ರಿ, ತಿನ್ನಿರಿ, ಅದರಿಂದ ಆರೋಗ್ಯ ಇನ್ನಷ್ಟು ಸುಧಾರಣೆ ಆಗ್ತದೆ ಅಂತ ಹೇಳಿದ. ಲೇಖಕ್ ಜಿ ರುಮಾಲ್ ನಿಕಾಲ್ಕರ್ ಉಸ್ಕೆ ಹಾತ್ ಮೇ ದೇತೆ ಹುಯೆ ಕಹಾ. ಹಾಗಾದರೆ ಲೇಖಕರು ಏನು ಮಾಡ್ತಾರೆ? ತಮ್ಮ ಕಿಶೆಯಲ್ಲಿರ್ತಕ್ಕಂಥ ರುಮಾಲನ್ನು ತೆಗೆದು ಆ ಒಂದು ದುಕಾನ್ದಾರನ ಕೈಯಲ್ಲಿ ಕೊಡ್ತಾರೆ. ಚುನ್ಕರ್ ರಕ್ನಾ ಹೇಳ್ತಾರೆ. ಅವರು ಏನು ಹೇಳ್ತಾರೆ? ಆರಿಸಿ ತಗೊಳ್ಪ ಅಂತ ಹೇಳ್ತಾರೆ. ದುಕಾನ್ದಾರನೇ ಈ ತರಾಜು ಉಠಾಯಿ. ದುಕಾನ್ದಾರ ಏನು ಮಾಡ್ತಾನೆ? ತನ್ನ ವ್ಯಾಪಾರವನ್ನು ಮಾಡಲಿಕ್ಕೆ ತಕ್ಕಡಿಯನ್ನು ಎತ್ತಿ ಹಿಡಿತಾನೆ. ತರಾಜು ಏನಿ ತಕ್ಕಡಿಯನ್ನು ಹಿಡಿತಾನೆ. ಅಪ್ಪನೇ ನೌಕರ್ಸೆ ಬೋಲ. ಅವನು ಯಾರಿಗೆ ಹೇಳಬೇಕಾಗತ್ತೆ? ಆ ಮಾಲೀಕ, ಅಂಗಡಿಯ ಮಾಲೀಕ ಯಾರಿಗೆ ಹೇಳಬೇಕಾಗತ್ತೆ? ಅಲ್ಲಿರ್ತಕ್ಕಂಥ ನೌಕರನಿಗೆ ಹೇಳಬೇಕಾಗತ್ತೆ. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಒಬ್ಬ ಬಾಲಕನಿಗೆ ಹೇಳ್ತಾನೆ, ಸುನೋ ಆಜ್ ಸೇರ್ ಕಾಶ್ಮೀರಿ ಸೇಬ್ ನಿಕಾಲ್ಲ ಚುನ್ಕರ್ ಲಾನಾ ಅಂತ ಹೇಳಿದ. ಏನಂತ ಹೇಳಿದ? ಕೇಳಪ್ಪ, ಇಲ್ಲಿ ಅರ್ಧ ಸೇರಿನಷ್ಟು ಕಾಶ್ಮೀರಿ ಸೇಬನ್ನು ತೆಗೆದುಕೊಂಡು ಬಾ, ಅದು ಆರಿಸಿ ತೆಗೆದುಕೊಂಡು ಬಾ ಅಂತ ಹೇಳಿದ. लौंडा 4 सेब लाया. दुकानदार ने तौला. एक लिफाफे में उन्हें रखा और रुमाल में बांधकर उनको दे दिया.
लौंडा, लौंडा यानी बालक। इसका लौंडा का समानार्थक शब्द है बालक। ಬಾಲಕ್ क्या लेकर आया? 4 ಸೇಬು लेकर आया। 4 ಸೇಬು ಹಣ್ಣುಗಳನ್ನು ತೆಗೆದುಕೊಂಡು ಬರ್ತಾನೆ. ಅದನ್ನು ದುಕಾನ್ದಾರ್ ಅಂಗಡಿಯವನು ಏನು ಮಾಡ್ತಾನೆ? ತೂಕ ಮಾಡ್ತಾನೆ. ತೋಲ್ನ ಅಂದ್ರೆ ತೂಕ ಮಾಡು. ಮತ್ತು ಅದನ್ನು ಏನು ಮಾಡ್ತಾನೆ? 4 ಸೇಬು ಹಣ್ಣುಗಳನ್ನು ಒಂದು ಪೇಪರ್ ಕವರ್ನಲ್ಲಿ ಹಾಕಿ ಕಟ್ತಾನೆ. ಅದರೊಳಗೆ ಇಟ್ಟು ಅವರು ಲೇಖಕರು ಕೊಟ್ಟಿರ್ತಕ್ಕಂಥ ರುಮಾಲಿನಲ್ಲಿ ಕಟ್ಟಿ ಅವ್ರ ಕಡೆ ಕೊಟ್ಟುಬಿಡ್ತಾನೆ. ಲೇಖಕನೇ 4 ಆನೆ ಉಸ್ಕೆ ಹಾತ್ ಮೇ ರಖೆ. ಆವಾಗ ಲೇಖಕರು ಏನು ಮಾಡ್ತಾರೆ? ವ್ಯಾಪಾರ ಮಾಡಿದಾಗ ಹಣವನ್ನು ಕೊಡಬೇಕಾಗತ್ತೆ. ಅದಕ್ಕಾಗಿ 4 ಆನೆ ಆ ಒಂದು ದುಕಾನ್ದಾರ ಕಡೆ, ಅಂಗಡಿಯವನ ಕಡೆ ಕೊಡ್ತಾರೆ. ಲೇಖಕ್ ಜಿ ಘರ್ ಆಕರ್ ಲಿಪಾಪ ಜೋ ಕಾ ತ್ಯೋ ರಖ್ ದಿಯಾ. ಮನೆಗೆ ಬಂದು ಲೇಖಕರು ಏನು ಮಾಡ್ತಾರೆ? ಆ ಪೇಪರ್ ಕವರನ್ನು ಹೇಗಿತ್ತಲ್ಲ ಅದೇ ರೀತಿ ಇಟ್ಬಿಡ್ತಾರೆ. ಕ್ಯೂಂಕಿ ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೋತಾ ಹೇ. ಯಾಕೆ ಇಟ್ಟರು ಹಾಗೆ? ಹಣ್ಣು ಯಾಕೆ ತಿನ್ನಲಿಲ್ಲ ಅಂತಂದ್ರೆ ರಾತ್ರಿಯಾಗಿತ್ತು. ಹೀಗಾಗಿ ಹಣ್ಣನ್ನು ತಿನ್ನುವ ಸಮಯ ರಾತ್ರಿಯಲ್ಲ, ಬೆಳಗ್ಗೆ ಅಂತ ಹೇಳ್ತಾರೆ ಅವರು. ಬೆಳಗ್ಗೆ ಎದ್ದ ತಕ್ಷಣ ಹಣ್ಣನ್ನು ತಿನ್ನಬೇಕು. ಅದಕ್ಕಾಗಿ ಪ್ರಾತಃ ಕಾಲ ಅಂದ್ರೆ ಬೆಳಗ್ಗೆ, ಮುಂಜಾನೆ. उन्होंने सुबह मुँह हाथ धोकर नाश्ता करने के लिए बैठे तो एक सेब निकाला. ಹಾಗಾದರೆ ಬೆಳಗ್ಗೆದ್ದು ಮುಖ ಕೈ ಕಾಲು ತೊಳೆದುಕೊಂಡು ಬ್ರಷ್ ಮಾಡಿ ಏನು ಮಾಡ್ತಾರೆ? ನಾಷ್ಟಕ್ಕಾಗಿ ಕುಳಿತುಕೊಳ್ತಾರೆ. ಆ ನಾಷ್ಟಾದ ಬದಲಾಗಿ ಏನು ಮಾಡ್ತಾರೆ? ಒಂದು ಸೇಬು ಹಣ್ಣನ್ನು ತಿನ್ನಲಿಕ್ಕೆ ಆ ಕವರ್ನಿಂದ ಒಂದು ಸೇಬು ಹಣ್ಣನ್ನು ತೆಗೆದು ತಿನ್ನಲಿಕ್ಕೆ ಪ್ರಾರಂಭಿಸ್ತಾರೆ. पहला सेब सड़ा हुआ था, 1 रुपये का आकार का छिलका गल गया था. ಹಾಗಾದರೆ ಮೊದಲನೇ ಸೇಬು ಏನಾಗಿತ್ತು? ಕೊಳ್ತಿತ್ತು. 1 ರೂಪಾಯಿನಷ್ಟು ಆಕಾರ, 1 ರೂಪಾಯಿ ಕಾಯಿನ್ ಇರುತ್ತಲ್ಲ ಅಷ್ಟು ಅದರಲ್ಲಿ ಏನಾಗಿತ್ತು? ಅದಕ್ಕೇನಾಗಿತ್ತು? ಕಪ್ಪು ಕಲೆ ಬಿದ್ದಿತ್ತು. ದೂಸರಾ ಸೇಬ್ ಆಧಾ ಸಡಾ ಹುವಾ ಥಾ. ಎರಡನೇ ಸೇಬ್ ಏನಾಗಿತ್ತು? ಅರ್ಧ ಕೊಳ್ತಿತ್ತು. ತೀಸರಾ ಸೇಬ್ ಸಡಾ ತೋ ನ ಥಾ. ಮೂರನೇದು ಕೊಳ್ತಿರಲಿಲ್ಲ. ಮಗರ್ ಏಕ್ ತರಫ್ ದಬ್ಕರ್ ಬಿಲ್ಕುಲ್ ಪಿಚಕ್ ಗಯಾ ಥಾ. ಒಂದು ಕಡೆ ಏನಾಗಿತ್ತು? ಜಬ್ಬಿ ಪೂರ್ತಿ ಪಿಚಕ್ಕಾಯಿ ಬಿಟ್ಟಿತ್ತು. ಚೌಥಾ ಸೇಬ್ ಬೇದಾಗ್ ಥಾ. ಚೌಥಾ ಸೇಬ್ ಹಿಂಗಿತ್ಲ. 4ನೇ ಸೇಬು ಭಾಳಷ್ಟು ನೋಡೋಕೆ ಚಂದಿತ್ತು. ಮ್ಯಾಗ ಒಂದು ಕಲೆ ಇರಲಿಲ್ಲ. ದಾಗ್ ಅಂದ್ರೆ ಕಲೆ. ಹಾಗಾಗಿ ಬೇದಾಗ್ ಇದು 2 ವಿಲೋಮ ಶಬ್ದಗಳು. ಒಂದು ಕಲೆ ಇರಲಿಲ್ಲ, ನೋಡೋಕೆ ಚಂದ ಸುಂದರವಾಗಿತ್ತದು. ಮಗರ್ ಉಸ್ಮೆ ಏಕ್ ಕಾಲಾ ಸುರಾಕ್ ಥಾ. ಅದರೊಳಗೆ ಏನಿತ್ತು? ಸುರಾಕ್ ಅಂದ್ರೆ ಹೋಲ್, ಏನಂತೀವಿ? ರಂಧ್ರ ಅಂತ ಕರಿತೀವಿ ನಾವು. ಆ ಒಂದು ತೂತಿತ್ತು, ರಂಧ್ರ ಇತ್ತು. ಜೈಸೆ ಅಕ್ಸರ್ ಬೇರೋ ಮೇ ಹೋತಾ ಹೇ. ಬಾರಿಕಾಯಿಯಲ್ಲಿ ಯಾವ ರೀತಿ ಇರುತ್ತಲ್ಲ ಆ ರೀತಿ ಒಂದು ಏನಾಗಿತ್ತು? ಅದರಲ್ಲಿ ರಂಧ್ರ ಇತ್ತು. ಅಂದರೆ ಅದರ ಅರ್ಥ ಏನು? ಅಲ್ಲಿ ಏನು ಪಾಸ್ ಆಗಿದೆ ಅಂತ ತಿಳ್ಕೊಬೇಕು ನಾವು. ಅಲ್ಲಿ ಒಂದು ಕ್ರಿಮಿ ಅಥವಾ ಒಂದು ಹುಳ ಪಾಸಾಗಿದೆ ಅಂತ ತಿಳ್ಕೊಬೇಕು. ಹಾಗಾದರೆ ಅಲ್ಲಿ ಹೋಲ್ ಇರೋದರಿಂದ ಅದು ಪೂರ್ತಿ ತಿನ್ನೋಕ್ಕೂ ಆಗೋದಿಲ್ಲ. ನೋಡೋಕೆ ಚಂದಿತ್ತು. ಹಾಗಾದರೆ ಇದು ಏನಿದೆಯಲ್ಲ, ಈ ಒಂದು ಪಹಲಾ ಸೇಬ್, ದೂಸರಾ ಸೇಬ್, ತೀಸರಾ ಸೇಬ್, ಚೌಥಾ ಸೇಬ್. ये तो प्रश्न आ जाता है सेब के हालत के बारे में लिखिए. ಹಾಗಾದರೆ ಇದು ಒಂದು ಪ್ರಶ್ನೆ ಬರುತ್ತೆ. 3 ಅಥವಾ 4 ಅಂಕಕ್ಕೆ ಈ ಪ್ರಶ್ನೆಯನ್ನು ತಾವು ಇದರ ಉತ್ತರವನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ. ಒಂದು ಸೇಬು ತಿನ್ನಲು ಯೋಗ್ಯವಾಗಿರಲಿಲ್ಲ. ಲೇಖಕ್ ಸೋಚ್ತೆ ಹೇ ಇಸ್ ಧೋಖೆ ಮೇ ಮೇರಾ ಬಿ ಸಹಯೋಗ್ ಥಾ. ಅವರು ವಿಚಾರ ಮಾಡ್ತಾರೆ ಏನಂದ್ರೆ ಈ ಒಂದು ಮೋಸದಲ್ಲಿ, ಧೋಕಾಯಿನಿ ಮೋಸದಲ್ಲಿ ನಂದು ಸಹ ಒಂದು ಸ್ವಲ್ಪ ಹಸ್ತಕ್ಷೇಪ ಐತ್ಲ ತಂದು ತಿಳ್ಕೊಳ್ತಾರೆ. ಹೆಂಗೆ ಅವರ ಒಂದು ಹಸ್ತಕ್ಷೇಪ ಇದೆ? मेरा उसके हाथ में रुमाल रख देना मानो उसे धोखा देने की प्रेरणा थी. ಹಾಗಾದರೆ ಅವರ ಒಂದು ಹಸ್ತಕ್ಷೇಪ ಹೆಂಗಿತ್ತು ಆ ಒಂದು ಮೋಸಗಾರಿಕೆಯಲ್ಲಿ ಅಂತಂದರೆ, ಅವ್ರೇನು ಮಾಡಿದರು? ತಮ್ಮ ಜೇಬಿನಲ್ಲಿ ಇರತಕ್ಕಂಥ ಒಂದು ರುಮಾಲನ್ನು ತೆಗೆದುಕೊಂಡು ನೀನು ಮುಚ್ಚೆ ಕೊಡಪ್ಪ ಅಂದಂಗೆ ಆತಿಲ್ಲ. ಅದಕ್ಕಾಗಿ ಅವರು ವಿಚಾರ ಮಾಡ್ತಾಯಿದ್ರು, ನಂದು ಒಂದಿಷ್ಟು ಕೈವಾಡೆ ಇದೆ ಆ ಮೋಸದಲ್ಲಿ. ಆದ್ಮಿ ಬೇಯಿಮಾನಿ ತಭಿ ಕರ್ತಾ ಹೇ ಜಬ್ ಸೆ ಅವಸರ್ ಮಿಲ್ತಾ ಹೇ. ಹಾಗಾದರೆ ಮನುಷ್ಯ ಯಾವಾಗ ಇಮಾನಿ ಅಂದರೆ ಅಪ್ರಾಮಾಣಿಕತನ ಯಾವಾಗ ತೋರಿಸ್ತಾನೆ, ಮೋಸ ಯಾವಾಗ ಮಾಡ್ತಾನೆ ಅಂತಂದ್ರೆ ಅವನಿಗೂ ನಿಜವಾಗ್ಲೂ ಒಂದು ಅವಸರ ಅಥವಾ ಒಂದು ಗಳಿಗೆ ಆ ರೀತಿ ಗಳಿಗೆ ಇತ್ತು ಅಂದರೆ
ಆ ರೀತಿ ಟೈಮ್ ಇತ್ತು ಅಂತಂದರೆ ನಿಜವಾಗ್ಲೂ ಮೋಸ ಮಾಡೇ ಮಾಡ್ತಾನೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಲೇಖಕರು ಪುರಾಣಿ ಬಾತೆ ಯಾದ್ ಆತೆ ಹೇ ಪೆಹಲೆ ಐಸಾ ನಹೀ ತಾ. ಹಾಗಾದರೆ ಲೇಖಕರಿಗೆ ಕೆಲವೊಂದಿಷ್ಟು ಹಳೆಯ ನೆನಪುಗಳು ಬರುತ್ತವೆ. ಮೊದಲಿನ ಕಾಲ ಹೀಗಿರಲಿಲ್ಲ. वह बोलते हैं एक बार मैंने मुहर्रम के मेले में एक दुकानदार से एक पैसे की रेवड़ियाँ ली थी. ಹಾಗಾದರೆ ಒಂದು ಸಲ ಏನಾಗಿತ್ತು, ಮೊಹರಮದ ಜಾತ್ರೆ ಇರಬೇಕಾದ್ರೆ ಅಲ್ಲಿ ಲೇಖಕರು ಹೋಗಿದ್ದರು. ಒಬ್ಬ ಅಂಗಡಿಯವನ ಹತ್ತಿರ ರೇವಡಿ ಅಂದರೆ ಮಿಠಾಯಿಗಳನ್ನು ತೆಗೆದುಕೊಂಡಿದ್ದರು. और पैसे की जगह 8 आने दे आया था. ಅದಕ್ಕಾಗಿ ಅವರು ಹಣವನ್ನು ಕೊಡಬೇಕಾದ್ರೆ पैसे ಕೊಡೋದಿತ್ತು, ಅದರ ಬದಲಾಗಿ 8 ಆನೆಯನ್ನು ಕೊಡ್ತಾರೆ. घर आकर जब अपनी भूल मालूम हुई तो दुकानदार के पास दौड़ा गया. ಮನೆಗೆ ಬಂದ ತಕ್ಷಣ ಅವರಿಗೆ ನೆನಪಾಗತ್ತೆ, ನಾನು ಪೈಸೆ ಕೊಡೋದು ಹೋಗಿ 8 ಆನೆ ಕೊಟ್ಟನಲ್ಲ ಅಂತಂದ ದುಕಾನ್ದಾರ ಅಂಗಡಿಯವನ ಕಡೆ ಓಡ್ತಾ ಹೋಗ್ತಾರೆ. ಆಶಾ ನಹಿ ಥಿ ಕಿ ವ 8 ಆನೆ ನಹಿ ಲೌಟಾಯಿಗ. ನಿಜವಾಗ್ಲೂ ನನಗೆ ಆಶೆ ಇರಲಿಲ್ಲ ಏನಂತಂದ್ರೆ ಒಂದು ಸಲ ಯಾರಾದರೂ ಅಂಗಡಿಯವರು ತೆಗೆದುಕೊಂಡ್ರೆ ವಾಪಸ್ ಏನದು ಅಮೌಂಟ್ ಇರುತ್ತೆ ಅದನ್ನು ಕೊಡೋದಿಲ್ಲ ಅಂತಂದು ಅನಿಸಿತ್ತು. ಲೇಕಿನ್ ಉಸ್ನೆ ಪ್ರಸನ್ನ ಚಿತ್ತ ಸೆ 8 ಆನೆ ಲೌಟಾ ದಿ. ಹಾಗಾದರೆ ಪ್ರಸನ್ನ ಚಿತ್ತರಾಗಿ ಆ ಅಂಗಡಿಯವನು ಏನು ಮಾಡ್ತಾನೆ, ಆ ಹಣವನ್ನು ಕೊಡ್ತಾನೆ. और ಉಲ್ಟೆ ಮುಸ್ಸೆ ಕ್ಷಮಾ ಮಾಂಗಿ. ಅವನೇನು ಮಾಡ್ತಾನೆ, ಆ 8 ಆನೆಯನ್ನು ಕೊಟ್ಟ ಇವರ ಲೇಖಕರ ಹತ್ತಿರ ಕ್ಷಮೆಯನ್ನು ಕೇಳ್ತಾನೆ. और लेखक जी बोलते हैं जहाँ कश्मीरी के नाम से सड़े हुए सेब बेचे जाते हैं. यहाँ क्या बेच रहे हैं, कश्मीरी सेब. ಹಾಗಾದರೆ ಇಲ್ಲಿ ಯಾವ ರೀತಿ ಮಾರಾಟ ಮಾಡ್ತಾ ಇದ್ದಾರೆ, ಕಾಶ್ಮೀರಿ ಸೇಬ್ ಅಂತ ಕೊಳೆತ ಒಂದು ಸೇಬು ಹಣ್ಣುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಮೊಹರಮ್ದಲ್ಲಿ ಪೈಸೆ ತಗೊಳ್ಳೋ ಬದಲಾಗಿ 8 ಆನೆಯನ್ನು ಕೊಟ್ಟು ಬಂದಿದ್ದರು, ಅದನ್ನು ವಾಪಸ್ ಕೊಟ್ಟ. ಹಾಗಾದರೆ ಇಲ್ಲಿ ಏನಾಗಿತ್ತು, ಎಲ್ಲ ಕಾಶ್ಮೀರಿ ಸೇಬುಗಳು ಅಂತ ಹೇಳಿ ಕೊಳ್ತಿರ್ತಕ್ಕಂಥ ಸೇಬು ಹಣ್ಣುಗಳನ್ನು ಕೊಟ್ಟ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಹಿಂದಿನ ನೆನಪುಗಳಿಗೂ ಮತ್ತು ಅವರಿಗೆ ಆಗಿರತಕ್ಕಂಥ ಅನುಭವಗಳಿಗೂ ಮತ್ತು ಇವತ್ತಿನ ಅನುಭವಕ್ಕೂ ಹೋಲಿಕೆ ಮಾಡ್ತಾ ಇದ್ದಾರೆ. ಲೇಖಕ್ ಜಿ ಪಾಠಕ್ ಸೆ ಬೋಲ್ತೆ ಹ್ಯಾ. ಹಾಗಾದರೆ ನಮಗಾಗಿ ಓದುಗರಿಗೆ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಬಾಜಾರ್ ಮೇ ಜಾಕರ್ ಮೇರಿ ತರಹ ಆಂಖೆ ನಾ ಬಂದ್ ಕರ್ ಲಿಯಾ ಕರೆಂಗೆ ನಹಿ ತೋ ಉನ್ಹೇ ಬಿ ಕಾಶ್ಮೀರಿ ಸೇ ಭಿ ಮಿಲೆಂಗೆ. ಹಾಗಾದರೆ ನಮ್ಮ ಎಲ್ಲರಿಗೂ ಹೇಳ್ತಾ ಇದ್ದಾರೆ ಗ್ರಾಹಕರಿಗೆ ಏನಂತಂದ್ರೆ, ಸಂತೆಯಲ್ಲಿ ಮಾರುಕಟ್ಟೆಗೆ ಹೋಗಿ ನನ್ನ ಹಾಗೆ ಕಣ್ಮುಚ್ಕೊಂಡು ವ್ಯಾಪಾರ ಮಾಡಬೇಡಿ, ಖರೀದಿ ಮಾಡಬೇಡಿ, ಮತ್ತು ಅದರ ಬದಲಾಗಿ ಆ ರೀತಿ ಮಾಡಿದ್ದೇ ಆದರೆ ನಿಮಗೂ ಸಹಿತ ಕಾಶ್ಮೀರಿ ಸೇಬುಗಳನ್ನೇ ಸಿಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಪಾಠದ ಮೂಲಕ ನಾವೇನು ತಿಳ್ಕೊಳ್ತೀವಿ, ನಿಜವಾಗ್ಲೂ ಗ್ರಾಹಕರು ಎಚ್ಚರದಿಂದ ಖರೀದಿಯನ್ನು ಮಾಡಬೇಕು, ಇಲ್ಲ ಅಂದರೆ ಕಾಶ್ಮೀರಿ ಸೇಬು ಸಿಗುವುದು ಗ್ಯಾರಂಟಿ. ಹಾಗಾಗಿ ಯಾವುದೇ ಅಂಗಡಿಗೆ ಹೋಗಲಿ, ಯಾವುದೇ ಮಾಲ್ಗಳಿಗೆ ಹೋಗಲಿ, ಯಾವುದೇ ಮಾರುಕಟ್ಟೆಗೆ ಹೋಗಲಿ, ನಾವು ಎಚ್ಚರದಿಂದ ಖರೀದಿಯನ್ನು ಮಾಡಬೇಕಾಗತ್ತೆ ಅಂತ ಪ್ರೇಮಚಂದ್ರ ಅವರು ಭಾಳಷ್ಟು ಅನುಭವಗಳ ಮೂಲಕ ಈ ಪಾಠವನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿಯವರೆಗೂ ನಾವು ಕಾಶ್ಮೀರಿ ಸೇಬ್ ಅನ್ನುವ ಪಾಠದ ಮೇಲೆ ಪಾಠದ ಒಂದು ವಿಧ ಮತ್ತು ಲೇಖಕ ಪರಿಚಯ ಮತ್ತು ಅದರ ಸಾರಾಂಶವನ್ನು ನೋಡಿದ್ವಿ. ಮುಂದಿನ ಭಾಗದಲ್ಲಿ ಮತ್ತೆ ನಾವು ಭೇಟಿಯಾಗೋಣ ಕಾಶ್ಮೀರಿ ಸೇಬ್ ಪಾಠದ ಪ್ರಶ್ನೋತ್ತರಗಳೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.